ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ. ಈ ವಿಡಿಯೋ ಮಾಡ್ತಿರೋದು ನನಗಾಗಿರುವ ಅನ್ಯಾಯ ಬೇರೆ ಯಾರಿಗೂ ಆಗಬಾರ್ದು ಅಂತ. ಈ ನ್ಯೂಸ್ ಮೀಡಿಯಾದವರು ಒಬ್ರಿಗೆ ಬೆಣ್ಣೆ ಇನ್ನೊಬ್ರಿಗೆ ಸುಣ್ಣ ಅಂತ ಮಾಡ್ತಿದ್ದಾರೆ. ಮೊದಲಿಗೆ ನಾನು ರೇವಣ್ಣ ಅವರ ದೊಡ್ಡ ಅಭಿಮಾನಿ, ಬಟ್ ಟ್ಯಾಟೋ ಹಾಕ್ಸ್ಕೊಂಡಿಲ್ಲ. ಈ ಅಭಿಮಾನ ಹೆಚ್ಚಾಗಿದ್ದು 2000 ವಿಡಿಯೋ ಲೀಕ್ ಆದಮೇಲೆ. ನಾನೆಂಥ ಅಭಿಮಾನಿ ಅಂದರೆ, ನಾನು ಹುಡುಕ್ತಿರೋ ಟೆಲಿಗ್ರಾಮ್ ಚಾನಲ್ ಇಲ್ಲ, ವೆಬ್ಸೈಟ್ ಇಲ್ಲ. ದಿನೇ ದಿನೇ ಅಭಿಮಾನ ಹೆಚ್ಚಾಗಿ ಇನ್ಸ್ಟಾಗ್ರಾಮಲ್ಲಿ ಅಣ್ಣನ ವಿಡಿಯೋ ಕಮೆಂಟ್ ಮಾಡೋರ ಪ್ರೊಫೈಲ್ ಚೆಕ್ ಮಾಡ್ತಿದ್ದೆ, ಯಾಕಂದರೆ ವಿಡಿಯೋಸ್ ಲಿಂಕ್ ಇದೆಯಾ ಅಂತ. ಕೊನೆಗೂ ಯಾವುದೂ ಸಿಗಲಿಲ್ಲ. ಇತ್ತೀಚೆಗೆ ಅಣ್ಣನ ನ್ಯೂಸ್ ಕೂಡ ಕಡಿಮೆ ಬರ್ತಿದೆ. ಇದೆಲ್ಲ ಆಗಿದ್ದು ಡಿ ಗ್ಯಾಂಗಿಂದ. ಅಷ್ಟು ಜನ ಹೆಣ್ಮಕ್ಳನ್ನ ನಮ್ಮ ಅಣ್ಣ ಒಬ್ಬರೇ ನೋಡ್ಕೊಂಡವ್ರೆ. ಇದರಲ್ಲಿ 2 ವಿಷಯ ಗೊತ್ತಾಯಿತು. ಹೆಣ್ಮಕ್ಳು ದುಡ್ಡುಗೋಸ್ಕರ ತಮ್ಮ ವ್ಯಕ್ತಿತ್ವನ ಹಾಳು ಮಾಡಿಕೊಂಡಿದ್ದಾರೆ ಅಂತ, ಮತ್ತು ನಿಸ್ಸಹಾಯಕ ಹೆಣ್ಮಕ್ಳಿಗೆ ಅಣ್ಣನ ಎದುರಿಸೋ ಶಕ್ತಿ ಇಲ್ಲ ಅಂತ. ಕೊನೆಗೆ ತಲೆ ಕೆಡಿಸ್ಕೊಂಡು ಹಾಸನ್ಗೆ ಪಯಣ ಬೆಳೆಸಿದೆ. ಗಲ್ಲಿ ಗಲ್ಲಿ, ಮೂಲೆ ಮೂಲೆ, ಬೀದಿ ಬೀದಿ ಎಲ್ಲ ತಿರುಗಿದ್ರೂ ಒಂದು ಪೆನ್ ಡ್ರೈವ್ ಕೂಡ ಸಿಗಲಿಲ್ಲ. ಈ ಜೀವನ ಯಾಕೆ ಅಂತ ಗುಳೋ ಅಂತ ಹತ್ಬಿಟ್ಟೆ. ಮತ್ತೆ ಮನೆ ಕಡೆ ವಾಪಸ್ ಬರೋಕೆ ಟ್ರೈನಲ್ಲಿ ಕೂತ್ಕೊಂಡಾಗ ಒಂದು ಹುಡುಗಿ ನನ್ನೇ ನೋಡ್ತಿದ್ಲು. ಹತ್ರ ಬಂದು, ನೀನು ಹುಡುಕ್ತಾ ಇರೋ ಪೆನ್ ಡ್ರೈವ್ ನಿನ್ನ ಹತ್ರನೇ ಇದೆ, ಅದನ್ನು ಕರೆಕ್ಟಾಗಿ ಬಳಸ್ಕೊಂಡಿದ್ರೆ ನಮ್ಮ ದೇಶ ಈ ಪರಿಸ್ಥಿತಿ ಬರ್ತಿರ್ಲಿಲ್ಲ ಅಂತ ಹೇಳಿ ಹೊರಟೋದ್ಲು. ಈ ವಿಡಿಯೋ ಬುದ್ಧಿವಂತರಿಗೆ ಮಾತ್ರ. ಮುಂದಿನ ಎಲೆಕ್ಷನ್ ಅಷ್ಟರಲ್ಲಿ ಅವಳು ಹೇಳಿದ ಪೆನ್ ಡ್ರೈವ್ ಹುಡುಕ್ತೀನಿ, ಇದೇ ಯೂಟ್ಯೂಬ್ ಚಾನಲಲ್ಲಿ ಅಪ್ಲೋಡ್ ಮಾಡ್ತೀನಿ. ಧನ್ಯವಾದಗಳು.